ಮಕ್ಕಳೇ, ನನ್ನ ಹೆಸರು ಶಿವಕುಮಾರ್ ಟೀಕೆ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತೀನಿ. ನಾವು ಕಳೆದ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಆವೃತ್ತತೆಯ ಗುಣಲಕ್ಷಣದ ಬಗ್ಗೆ ತಿಳ್ಕೊಂಡಿದ್ದೀವಿ ಮಕ್ಕಳೇ. ಭಾಗಲಬ್ಧ ಸಂಖ್ಯೆಗಳ ಆವೃತ್ತತೆಯ ಗುಣಲಕ್ಷಣಗಳ ಬಗ್ಗೆ. ಭಾಗಲಬ್ಧ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಆವೃತ್ತತೆಯ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಇನ್ನೊಂದ್ಸರಿ ನಾನು ಅದನ್ನು ರೀಕಾಲ್ ಮಾಡ್ತೀನಿ. ನಾನೀಗ ಒಂದು ಟೇಬಲನ್ನು ಬರ್ಕೊಳ್ತೀನಿ. ಈ ಥರ ಒಂದು ಟೇಬಲ್ ಬರ್ಕೊಳ್ತೀನಿ. ಟೇಬಲ್ ಬರ್ಕೊಂಡು ಸಂಕಲನ, ವ್ಯವಕಲನ, ಗುಣಲಬ್ಧ, ಭಾಗಾಕಾರ, ಗುಣಾಕಾರ, ಭಾಗಾಕಾರ, ಗುಣಾಕಾರ, ಭಾಗಾಕಾರ. ಸೊ ಇಲ್ಲಿ ಸಂಖ್ಯೆಗಳು ಅಂತ ಬರೀತಿದ್ದೀನಿ. ಯಾವುದು? ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು, ಎರಡನೇದು ಪೂರ್ಣ ಸಂಖ್ಯೆಗಳು, ಮೂರನೇದು ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳಾದಮೇಲೆ ಪೂರ್ಣಾಂಕಗಳಾದಮೇಲೆ ಭಾಗಲಬ್ಧ ಸಂಖ್ಯೆಗಳು. ಸೊ ಈಗ ಈ ಸಂಖ್ಯೆಗಳು ಹೌದಾ, ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರ, ಗುಣಾಕಾರದ ಅಡಿಯಲ್ಲಿ ಆವೃತ್ತತೆಯ ನಿಯಮವನ್ನು ಹೊಂದಿದರು ಅಥವಾ ಇಲ್ಲವೋ ಅನ್ನೋದನ್ನು ನಾವೀಗ ಬರಿತಾ ಹೋಗೋಣ. ಸೊ ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತವಾಗಿದೆ. ಆದರೆ ವ್ಯವಕಲನದ ಅಡಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಆವೃತ್ತವಾಗಿಲ್ಲ. ಅದೇ ರೀತಿ ಗುಣಾಕಾರದಲ್ಲಿ ಈ ಸ್ವಾಭಾವಿಕ ಸಂಖ್ಯೆಗಳು ಆವೃತ್ತವಾಗಿವೆ. ಆದರೆ ಭಾಗಾಕಾರದಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಆವೃತ್ತವಾಗಿಲ್ಲ. ಈಗ ನೆಕ್ಸ್ಟ್ ಬರೋದು ಪೂರ್ಣ ಸಂಖ್ಯೆಗಳು. ಹೌದಾ? ಪೂರ್ಣ ಸಂಖ್ಯೆಯಲ್ಲಿ ಏನು ಸೇರಿರುತ್ತೆ? 1 0 ಮಾತ್ರ ಎಕ್ಸ್ಟ್ರಾ ಆಗಿರುತ್ತೆ. ಹೌದಾ? ಸೊ ಪೂರ್ಣ ಸಂಖ್ಯೆಗಳು ಕೂಡ ಸಂಕಲನದಲ್ಲಿ ಆವೃತ್ತವಾಗಿರ್ತವೆ, ಆದರೆ ವ್ಯವಕಲನದಲ್ಲಿ ಆವೃತ್ತವಾಗಿರಲ್ಲ. ಗುಣಾಕಾರದಲ್ಲಿ ಆವೃತ್ತವಾಗಿರ್ತವೆ, ಆದರೆ ಭಾಗಾಕಾರದಲ್ಲಿ ಆವೃತ್ತವಾಗಿರಲ್ಲ. ಇಲ್ಲಿ ಎರಡೇ ವಿಷಯ ನೆನಪಿಟ್ಕೋಬೇಕು. ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆ ಸಂಬಂಧಪಟ್ಟಂಗೆ ವ್ಯವಕಲನ ಮತ್ತು ಭಾಗಾಕಾರದ ಅಡಿಯಲ್ಲಿ ಆವೃತ್ತವಾಗಿರೋದಿಲ್ಲ. ಈಗ ಪೂರ್ಣಾಂಕಗಳು ಸಂಕಲನದ ಅಡಿಯಲ್ಲಿ ಆವೃತ್ತವಾಗಿರುತ್ತೆ, ವ್ಯವಕಲನದ ಅಡಿಯಲ್ಲಿ ಆವೃತ್ತವಾಗಿರುತ್ತೆ, ಗುಣಾಕಾರದ ಅಡಿಯಲ್ಲಿ ಆವೃತ್ತವಾಗಿರುತ್ತೆ, ಆದರೆ ಭಾಗಾಕಾರದ ಅಡಿಯಲ್ಲಿ ಆವೃತ್ತವಾಗಿರೋದಿಲ್ಲ. ಪೂರ್ಣಾಂಕಗಳಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಅಷ್ಟೇ. ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತವಾಗಿರ್ತವೆ, ವ್ಯವಕಲನದಲ್ಲಿ ಆವೃತ್ತವಾಗಿರ್ತವೆ, ಗುಣಾಕಾರದಲ್ಲಿ ಆವೃತ್ತವಾಗಿರ್ತವೆ, ಅಂದರೆ ಭಾಗಾಕಾರದಲ್ಲಿ ಆವೃತ್ತವಾಗಿರೋದಿಲ್ಲ. ಸೊ ಇದು ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಆವೃತ್ತತೆಯ ನಿಯಮವನ್ನು ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಮತ್ತು ಪೂರ್ಣಾಂಕಗಳ ಆವೃತ್ತತೆಯ ನಿಯಮದ ಬಗ್ಗೆ ಏನು ತಿಳ್ಕೊಂಡಿದ್ವಿ. ಸೊ ಅದರ ಒಂದು ಸಮರೈಸ್ ಮಾಡಿ ಬಂದಾಗ, ಅದನ್ನು ನಾವು ಕ್ರೋಢೀಕರಣ ಮಾಡಿ ಬಂದಾಗ ಅವುಗಳ ಗುಣಲಕ್ಷಣವನ್ನು ಶಾರ್ಟಾಗಿ ಈ ಥರ ಹೇಳ್ಬೋದು. ಸೊ ಸ್ವಾಭಾವಿಕ ಸಂಖ್ಯೆಗಳು ವ್ಯವಕಲನದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ, ಪೂರ್ಣ ಸಂಖ್ಯೆಗಳು ವ್ಯವಕಲನದ ಅಡಿಯಲ್ಲಿ ಆವೃತ್ತತೆ ಹೊಂದಿಲ್ಲ ಮತ್ತು ಭಾಗಾಕಾರದಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ. ಸ್ವಾಭಾವಿಕ ಸಂಖ್ಯೆಗಳು ಕೂಡ ಭಾಗಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ. ನೆಕ್ಸ್ಟ್ ಪೂರ್ಣಾಂಕಗಳು ಭಾಗಾಕಾರದ ಅಡಿಯಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು ಕೂಡ ಭಾಗಾಕಾರದಲ್ಲಿ ಆವೃತ್ತತೆಯನ್ನು ಹೊಂದಿಲ್ಲ. ಸೊ ಈಗ ನಾವು ಮೊದಲನೆಯ ಒಂದು ನೇಮವನ್ನು ತಿಳ್ಕೊಂಡ್ವಿ. ಆವೃತ್ತತೆಯ ಗುಣಲಕ್ಷಣ
ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಸೊ ಆವೃತ್ತತೆ ನಿಯಮ ಏನು ಹೇಳುತ್ತೆ ಅಂತಂದರೆ, ಯಾವುದಾದ್ರೂ ಎರಡು ಸಂಖ್ಯೆಗಳು ಕೂಡಿದಾಗ ಅದೇ ಸಂಖ್ಯೆ ಬರಬೇಕು, ಕಳೆದ್ರೂ ಕೂಡ ಅದು ಸ್ವಾಭಾವಿಕ ಸಂಖ್ಯೆನೇ. ಎರಡು ಸ್ವಾಭಾವಿಕ ಸಂಖ್ಯೆ ಕೂಡಿದರೆ ನಮಗೆ ಉತ್ತರ ಸ್ವಾಭಾವಿಕ ಸಂಖ್ಯೆನೇ ಬರಬೇಕು. ಎರಡು ಪೂರ್ಣ ಸಂಖ್ಯೆಗಳನ್ನು ಕೂಡಿದರೆ ಉತ್ತರ ಪೂರ್ಣ ಸಂಖ್ಯೆನೇ ಬರಬೇಕು, ಅಥವಾ ಕಳೆದ್ರೂ ಅದೇ ಬರಬೇಕು, ಗುಣಿಸಿದ್ರು ಅದೇ ಬರಬೇಕು, ಭಾಗಿಸಿದ್ರು ಅದೇ ಬರಬೇಕು. ಸೊ ಇದನ್ನು ನಾವೇನಂತ ಕರಿತೀವಿ, ಆವೃತ್ತ ಗುಣ ಅಂತ ಕರಿತೀವಿ, ಆವೃತ್ತತೆ ಅಂತ ಕರಿತೀವಿ. ಈಗ ಇದಾದಮೇಲೆ ಎರಡನೇ ಒಂದು ಗುಣಲಕ್ಷಣ ಪರಿವರ್ತನೀಯತೆ. ಯಾವುದು ಅಂತ ಎರಡನೇ ಗುಣಲಕ್ಷಣ ಪರಿವರ್ತನೀಯತೆ. ಓಕೆ, ಸೊ ಈಗ ಎರಡನೇ ಲಕ್ಷಣ ಯಾವುದು? ಪರಿವರ್ತನೀಯತೆ. ಪರಿವರ್ತನೀಯತೆ. ಸೊ ಪರಿವರ್ತನೀಯತೆಯಲ್ಲಿ ಈಗ ಒಂದೊಂದೇ ಸಂಖ್ಯೆಗಳನ್ನು ತೆಗೆದುಕೊಳ್ತಾ ಹೋಗೋಣ. ನಾನು ಸ್ವಾಭಾವಿಕ ಸಂಖ್ಯೆಗಳನ್ನು ಈ ಪರಿವರ್ತನೀಯ ಗುಣಕ್ಕೆ ತೆಗೆದುಕೊಳ್ಳೋದಿಲ್ಲ. ಏಕೆಂದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಸಂಖ್ಯೆಗಳೆಲ್ಲ ಪೂರ್ಣ ಸಂಖ್ಯೆನಲ್ಲೇ ಇದೆ, ಎಕ್ಸ್ಟ್ರಾ 0 ಬಿಟ್ಟು. ಹಾಗಾಗಿ ನಾನು ನೇರವಾಗಿ ಯಾವ್ದಕ್ಕೆ ಹೋಗ್ತಾ ಇದ್ದೀನಿ? ಪೂರ್ಣ ಸಂಖ್ಯೆಗಳಿಗೆ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಮೊದಲನೇದು ಯಾವ ಸಂಖ್ಯೆಗಳ ಗಣ ತಗೊಳ್ತಿದ್ದೀನಿ? ನಾನು ಪೂರ್ಣ ಸಂಖ್ಯೆಗಳ ಗಣ ತಗೊಳ್ತೀನಿ. ಪೂರ್ಣ ಸಂಖ್ಯೆಗಳ ಪರಿವರ್ತನೀಯತೆಯನ್ನು ನಾವು ನೋಡೋಣ. ಸೊ ಪೂರ್ಣ ಸಂಖ್ಯೆಗಳ ಪರಿವರ್ತನೀಯ ನಮಗೆ ಗೊತ್ತಿದೆ. ಪೂರ್ಣ ಸಂಖ್ಯೆಯಲ್ಲಿ ಪೂರ್ಣ ಸಂಖ್ಯೆಗಳ ಒಂದು ಗಣಾಂಶವನ್ನು ಬರೀತಿದ್ದೀನಿ. W = 0, 1, 2, 3 and so on. ಇದು ಪೂರ್ಣ ಸಂಖ್ಯೆಗಳ ಗಣ. ಸೊ ಈಗ ಈ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ನಾನು ಮೊದಲನೇ ಕ್ರಿಯೆ ಯಾವ ತಗೊಳ್ತಿದ್ದೀನಿ? ಸಂಕಲನ ತೆಗೆದುಕೊಂಡು ಸಂಕಲನ. ಸೊ ಇಲ್ಲಿ ಸಂಕಲನದ ಪರಿವರ್ತನೀಯ ನಿಯಮ ನೋಡೋಣ. ಹೌದಾ? ಸಂಕಲನದ ಪರಿವರ್ತನೀಯ ನಿಯಮ ನೋಡಬೇಕು. ಪರಿವರ್ತನೀಯತೆ ಅಂತ ಹೇಳಿದ್ರೆ ಅದಲು ಬದಲು ಮಾಡಿ ಕೂಡೋದು, ಕಳೆಯೋದು, ಗುಣಿಸೋದು ಅಥವಾ ಭಾಗಿಸೋದು. ಯಾವುದೇ ಎರಡು ಪೂರ್ಣ ಸಂಖ್ಯೆ ತಗೊಂಡು, ಸೊ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಕ್ರಮವನ್ನು ಬದಲಿಸಿ ನಾವು ಕೂಡಿದಾಗಲೂ, ಕಳೆದಾಗಲೂ, ಗುಣಿಸಿದಾಗಲೂ, ಭಾಗಿಸಿದಾಗಲೂ ನಮಗೆ ಒಂದೇ ಆನ್ಸರ್ ಬಂದಿತ್ತು ಅಂತ ಹೇಳಿದ್ರೆ ಅವಾಗ ಏನು ಹೇಳ್ತೀವಿ ನಾವು? ಪೂರ್ಣ ಸಂಖ್ಯೆಗಳು ಸಂಕಲನದ ಅಡಿಯಲ್ಲಿ ಪರಿವರ್ತನೀಯತೆಯನ್ನು ಹೊಂದಿವೆ, ವ್ಯವಕಲನದ ಅಡಿಯಲ್ಲಿ ಪರಿವರ್ತನೀಯವಾಗಿವೆ. ಸೊ ಈ ಥರ ನಾವು ಹೇಳ್ತಾ ಹೋಗ್ತೀವಿ. ಸೊ ಈಗ ಫಸ್ಟು ಸಂಕಲನವು ಪರಿವರ್ತನೀಯವಾಗಿದೆಯೇ ಇಲ್ಲಿ ನೋಡೋಣ. ಯಾವುದಾದ್ರು ಎರಡು ಸಂಖ್ಯೆಗಳು ತೊಗೊಂಡ್ವಿ. ಸೊ 2 ಒಂದು ಸಂಖ್ಯೆ ಇದೆ, 3 ಒಂದು ಸಂಖ್ಯೆ ಇದೆ. ಇವೆರಡು ಕೂಡ ಯಾವುದಕ್ಕೆ ಸೇರಿದೆ? ಪೂರ್ಣ ಸಂಖ್ಯೆಗಳೆಲ್ಲ W ಸೇರಿದೆ. ಸೊ ಈಗ ಇವೆರಡನ್ನು ಏನು ಮಾಡ್ತಿದ್ದೀನಿ? ಕೂಡ್ತಿದ್ದೀನಿ. ಕೂಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 5 ಬರುತ್ತೆ. ಸೊ ಈಗ ಏನು ಮಾಡ್ತಿದ್ದೀನಿ? 2ಕ್ಕೆ ನಾನು 3 ಕೂಡಿದ್ದೀನಿ. ಈಗ ಈ ಕ್ರಮವನ್ನು ಬದಲಿಸಿ ಕೂಡ್ತಾ ಇದ್ದೀನಿ. ಅಂದರೆ 3ಕ್ಕೆ 2 ಕೂಡಿದ್ರು ಕೂಡ ಎಷ್ಟು ಬರಬೇಕು? ನಮಗೆ 5 ಬರುತ್ತೆ ನೋಡಿ, ಹೌದಲ್ಲ? 3 ಕೂಡಿದ್ರು 5 ಬರುತ್ತೆ, 3ಕ್ಕೆ 2 ಕೂಡಿದ್ರು 5 ಬರುತ್ತೆ. ಸೊ ಇದರಲ್ಲಿ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಆಗೋಲ್ಲ. ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು ಅವುಗಳ ಕ್ರಮವನ್ನು ಬದಲಿಸಿ ನಾವು ಕೂಡಿದಾಗಲೂ ಕೂಡ ನಮಗೆ ಬರ್ತಕ್ಕಂಥ ಮೊತ್ತದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಹೌದಾ? ಸಂಖ್ಯೆಗಳನ್ನ ಅದಲು ಬದಲು ಮಾಡಿ ಕೂಡಿದ್ದೀನಿ ಅಷ್ಟೇ. ಹೌದಾ? ಈ ಗುಣವನ್ನು ನಾವೇನಂತ ಕರಿತೀವಿ? ಪರಿವರ್ತನೀಯತೆ ಅಂತ ಕರಿತೀವಿ. ಸೊ ಉತ್ತರ ಸೇಮ್ ಬರುತ್ತೆ. ಯಾವುದೇ ಎರಡು ಸಂಖ್ಯೆ ತೊಗೊಂಡು ಪೂರ್ಣ ಸಂಖ್ಯೆ ತೊಗೊಂಡು ಕೂಡಿದ್ರು ಕೂಡ ಸೇಮ್ ಬರುತ್ತೆ. ಸೊ ಇನ್ನೊಂದು ಯಾವುದೋ ಅಲ್ಲಿ 0 ಇದೆ, 0 ತಗೊಂಡೇ ಕೂಡಿ, 0ಗೆ 8 ಕೂಡಿದ್ರು ಕೂಡ 8 ಬರುತ್ತೆ, ಅಥವಾ 8ಕ್ಕೆ 0 ಕೂಡಿದ್ರು ಕೂಡ ನಮಗೆ ಆನ್ಸರ್ 8 ಬರುತ್ತೆ. ಅದರಿಂದ ನಾವೇನು ಹೇಳ್ಬೋದು? ಎ ಮತ್ತು ಬಿ ಎರಡು ಪೂರ್ಣ ಸಂಖ್ಯೆಗಳಾಗಿದ್ದಾಗ, ಹೌದಾ? ಸೊ ಎ ಮತ್ತು ಬಿಗಳಲ್ಲಿ ಯಾವುದೇ ಎ ಮತ್ತು ಬಿ ಎರಡು ಪೂರ್ಣ ಸಂಖ್ಯೆಗಳಾಗಿದ್ದಾಗ ಯಾವುದೇ ಎ ಮತ್ತು ಬಿಗಳಲ್ಲಿ, ಅಂದರೆ ಪೂರ್ಣ ಸಂಖ್ಯೆಗಳಿಗೆ ಸೇರಿದ ಯಾವುದೇ ಎ ಮತ್ತು ಬಿಗಳಲ್ಲಿ ಏನಾಗಿರುತ್ತೆ? ನಮಗೆ a + b = b + c ಆಗಿದೆ. ಎ ಮತ್ತು ಬಿಗಳ ಮೊತ್ತ ಬಿ ಮತ್ತು ಎಗಳ ಮೊತ್ತಕ್ಕೆ ಸಮನಾಗಿದೆ. ಹಾಗಾದರೆ ನಾವೇನಂತ ಹೇಳ್ಬೋದು? ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ. ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ.
ಸೊ ಮೊದಲನೇ ಕಂಡೀಷನ್ ನಮಗೆ ವರ್ಡ್ ಆಯಿತು. ಯಾವುದೋ ಸಂಕಲನಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಸಂಖ್ಯೆಗಳು ಸಂಕಲನದ ಅಡಿಯಲ್ಲಿ ಏನಾಗಿದ್ದಾವೆ, ಪರಿವರ್ತನೆಯಾಗಿದ್ದಾವೆ. ಸಂಕಲನ ಆದಮೇಲೆ ನೆಕ್ಸ್ಟು ಯಾವ್ದು ತಗೋಬೇಕು, ಗುಣಾಕಾರ ತಗೋಬೇಕು. ಸೊ ಎರಡನೇ ಲಕ್ಷಣ ನಾನು ಗುಣಾಕಾರವನ್ನು ನೋಡ್ತಾ ಇದ್ದೀನಿ, ಎರಡನೇ ಕ್ರಿಯೆ. ಸೊ ಈ ಗುಣಾಕಾರದಲ್ಲಿ ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು ನೀವು ಅವುಗಳ ಕ್ರಮವನ್ನು ಬದಲಿಸಿ ನೀವು ಗುಣಿಸಿದರೂ ಕೂಡ ಬರ್ತಕ್ಕಂಥ ಉತ್ತರದಲ್ಲಿ ಅಥವಾ ಮೊತ್ತದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಯಾವುದೇ ಒಂದು ಸಂಖ್ಯೆ ತೊಗೊಳ್ತಿದ್ದೀನಿ ನಾನು, 7 ತೊಗೊಳ್ತಾ ಇದ್ದೀನಿ. 7ಕ್ಕೆ 5 ಗುಣಿಸಿದರೆ 7 35 ಬರುತ್ತೆ ನನಗೆ. 7 × 5 35 ಆಯಿತು. ಸೊ ಅದೇ ರೀತಿ 5ಕ್ಕೆ 7 ಗುಣಿಸಿದ್ರು ಕೂಡ ನಮಗೆ ಎಷ್ಟು ಬರುತ್ತೆ ಆನ್ಸರು, 35 ಬರುತ್ತೆ. ನೋಡಿ 5 35 ಅಲ್ಲ, 5 7 35, 5 × 7 ಇದನ್ನು ಗುಣಿಸಿದ್ರು ಕೂಡ ಎಷ್ಟು ಬರುತ್ತೆ ಆನ್ಸರು, 35 ಬರುತ್ತೆ. ಯಾವುದೇ ಸಂಖ್ಯೆ ತೊಗೊಂಡು ಗುಣಿಸಿದ್ರು ಸೇಮ್ ಬರುತ್ತೆ. ನೀವು 0 ತಗೊಂಡಾಗಲೂ ಕೂಡ ಏನಾಗುತ್ತೆ, 0ಗೆ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರು 0 ಬರುತ್ತೆ, ಅಥವಾ 0 ಒಟ್ಟಿಗೆ ಯಾವುದೇ ಸಂಖ್ಯೆಯನ್ನು ಗುಣಿಸಿದ್ರು ಕೂಡ ನಮಗೆ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ಸೊ ಅದರಿಂದ ಯಾವುದೇ ಎ ಮತ್ತು ಬಿಗಳಲ್ಲಿ ಏನಂತ ಹೇಳ್ಬೋದು ನಾವು, ಎ ಇಂಟು ಬಿ ಗಳು ಯಾವುದಕ್ಕೆ ಸಮನಾಗಿರುತ್ತೆ, ಬಿ ಇಂಟು ಎಗೆ ಸಮನಾಗಿರುತ್ತೆ. ಎ ಮತ್ತು ಬಿಗಳ ಗುಣಲಬ್ಧ ಬಿ ಮತ್ತು ಎಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಅದರಿಂದ ಏನಂತ ಹೇಳ್ಬೋದು, ಪೂರ್ಣ ಸಂಖ್ಯೆಗಳು ಗುಣಾಕಾರದಲ್ಲಿ ಪರಿವರ್ತನೀಯವಾಗಿದೆ. ಸೊ ನಮಗೆ ಈಗೇನು ಗೊತ್ತಾಯಿತು, 2 ಮೂಲಭೂತ ಕ್ರಿಯೆಗಳನ್ನು ಚೆಕ್ ಮಾಡಿದ್ವಿ. ಒಂದು ಸಂಕಲನ, ಮತ್ತೊಂದು ಗುಣಾಕಾರ. ಸೊ ಪೂರ್ಣ ಸಂಖ್ಯೆಗಳು ಸಂಕಲನದ ಅಡಿಯಲ್ಲಿ ಪರಿವರ್ತನೀಯವಾಗಿದ್ದಾವೆ ಮತ್ತು ಗುಣಾಕಾರದ ಅಡಿಯಲ್ಲಿ ಪರಿವರ್ತನೀಯವಾಗಿದ್ದಾವೆ. ಸೊ ಈಗ ನೆಕ್ಸ್ಟು ಯಾವ್ದು ನೋಡ್ಬೇಕೀಗ, ವ್ಯವಕರಣ ಮಾಡ್ತೀವಿ. ಹೌದಾ? ಸೊ ವ್ಯವಕರಣ ಇದರಲ್ಲಿ ವ್ಯವಕರಣ. ಸೊ ಈಗ ವ್ಯವಕರಣದಲ್ಲಿ ಯಾವುದೇ 2 ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಕ್ರಮಗಳನ್ನು ಬದಲಾಯಿಸಿ ಕಳೆದರೂ ಕೂಡ ಆನ್ಸರ್ ಒಂದೇ ಬರುತ್ತಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ನಾವು ನೋಡಬೇಕಾಗಿದೆ. ಸೊ ಇಲ್ಲಿ ಬರುತ್ತೆ ಇಲ್ಲ ಅಂತ ನೋಡೋಣ. 8 ಒಂದು ಸಂಖ್ಯೆ ಇದೆ ಅಲ್ವಾ, 5 ಇನ್ನೊಂದು ಸಂಖ್ಯೆ ಇದೆ. ಸೊ ನಾನು 8ರಲ್ಲಿ 5 ಕಳೆದ್ರೆ ಎಷ್ಟು ಬರುತ್ತೆ ಆನ್ಸರ್, ನಮಗೆ 3 ಬರುತ್ತೆ. ಸೊ ಈಗ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಕ್ರಮ ಬದಲಿಸ್ತಾ ಇದ್ದೀನಿ. ಹೌದಾ, 5ರಲ್ಲಿ 8 ಕಳೆದ್ರೆ 5 - 8 ಎಷ್ಟಾಗುತ್ತೆ, -3 ಆಗುತ್ತೆ. 3 ಆಗೋದಿಲ್ಲ ನೋಡಿ, 8 - 5 ಅಂದರೆ 3 ಬರುತ್ತೆ. ಆದರೆ 5 - 8 ಅಂತ ಹೇಳಿದ್ರೆ -3 ಆಗುತ್ತೆ. ಸೊ ಇದಕ್ಕೆ ಈಕ್ವಲ್ ಇಲ್ಲ. ಅರ್ಥ ಆಗ್ತಿದೆಯಲ್ಲ? ಸೊ ಇನ್ನೊಂದು ಯಾವುದೋ ಸಂಖ್ಯೆ ತಗೊಳ್ಳಿ, ಅವಾಗಲೂ ಕೂಡ ನಮಗೆ ಆನ್ಸರು ಒಂದೇ ಬರ್ತಿಲ್ಲ ನೋಡಿ. 11 - 7 11ರಲ್ಲಿ 7 ಕಳೆದ್ರೆ 11ರಲ್ಲಿ 7 ಕಳೆದ್ರೆ ನಮಗೆ 4 ಬರುತ್ತೆ. ಬಟ್ 7ರಲ್ಲಿ 11 ಕಳೆದ್ರೆ 4 ಬರಲ್ಲ, -4 ಆಗ್ತದೆ. ಸೊ ಅದರಿಂದ ನಾವೇನಂತ ಹೇಳ್ಬೋದು ಅಂದರೆ, ಯಾವುದೇ ಎ ಮತ್ತು ಬಿಗಳಲ್ಲಿ, ಹೌದಾ, a - b is not equal to b - c. ಎ ಮತ್ತು ಬಿಗಳ ವ್ಯತ್ಯಾಸ ಬಿ ಮತ್ತು ಎಗಳ ವ್ಯತ್ಯಾಸಕ್ಕೆ ಸಮ ಇಲ್ಲ. ಆಯ್ತಲ್ಲ ಮಕ್ಕಳ? ಈಗ ಸಮ ಇಲ್ಲ ಅಂತ ಹೇಳಿದ್ರೆ ಏನು ಹೇಳ್ಬೋದು ನಾವು, ಪೂರ್ಣ ಸಂಖ್ಯೆಗಳು ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ. ಸೊ ಇಲ್ಲಿ ಅನೇಕ ರೀತಿ ಸಂಕ್ರಮಣಗಳು ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ. ಅಲ್ವಾ? ಏನು ಮಾಡಿದ್ವಿ ಈಗ, ಪೂರ್ಣ ಸಂಖ್ಯೆಗಳು ಯಾವುದೇ ಒಂದು ಪೂರ್ಣ ಸಂಖ್ಯೆ ತೆಗೆದುಕೊಂಡು ನಾವು ಅವುಗಳನ್ನು ಕ್ರಮಗಳನ್ನು ಬದಲಿಸಿ ಗುಣಿಸಿದ್ರೆ, ಕೂಡಿದ್ರೆ ನಮಗೇನು ಬರಲ್ಲ, ವ್ಯವಕಲನ ಮಾಡಿದ್ರೆ ನಮಗೇನು ಬರಲ್ಲ,
ಅವು ಪರಿವರ್ತನೀಯವಾಗಿಲ್ಲ ಅಂತ ಹೇಳ್ಬೋದು. ಸೊ ನಮಗೆ ನೆಕ್ಸ್ಟು ಗುಣಲಕ್ಷಣ ಯಾವುದು? ಪೂರ್ಣ ಸಂಖ್ಯೆಗಳ ಗುಣಾಕಾರ ಆಯಿತು, ಸಂಕಲನ ಆಯಿತು, ಈಗ ಇರೋದು ಯಾವುದು? ಭಾಗಾಕಾರ. ಹೌದಾ? ಸೊ ಈಗ ಭಾಗಾಕಾರದಲ್ಲಿ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು ನೀವು ಬಾಕ್ಸ್ ನೋಡಿದರೆ ಕ್ರಮ ಬದಲಿಸಿ ಅವು ಸರಿ ಇರುತ್ತೆ ಅಂತ ನೋಡಿ. ಸೊ ಡಿ ಭಾಗಾಕಾರದಲ್ಲಿ ನಾನು ಯಾವುದೇ ಎರಡು ಸಂಖ್ಯೆ ತಗೊಂಡು ಭಾಗಿಸ್ತಾ ಇದ್ದೀನಿ. ಯಾವುದೇ ಎರಡು ಸಂಖ್ಯೆ ತಗೊಂಡು ಭಾಗಿಸೋದು ಅಂತ ಹೇಳಿದರೆ ಸೇಮ್ ನೋಡಿ, 2 ಡಿವೈಡ್ ಬೈ 8, 2 8ರಿಂದ ಭಾಗಿಸಿ, ಅಥವಾ 8 2ರಿಂದ ಭಾಗಿಸಿ, ಆನ್ಸರ್ ಸೇಮ್ ಬರುತ್ತೆ ಇದು ನೋಡಿ. ನೋಡಿ ಈಗ 2/8 ಅಂತ ಹೇಳಿ ನನಗೆ ಎಷ್ಟು ಬರುತ್ತೆ? ಇದು 1/4 ಬರುತ್ತೆ. ಹೌದಾ? ಸೊ ಇದು ಎಷ್ಟು ಬರುತ್ತೆ? 4/1 ಬರುತ್ತೆ. ಇದರ ಸಮ ಇಲ್ಲ. ಸೊ ಹಾಗಾಗಿ ಯಾವುದೇ ಎ ಮತ್ತು ಬಿಗಳಲ್ಲಿ ಎ ಡಿವೈಡೆಡ್ ಬೈ ಬಿ ಬೆಲೆ ಬಿ ಡಿವೈಡೆಡ್ ಬೈ ಎ ಬೆಲೆಗೆ ಸಮ ಇಲ್ಲ. ಸೊ ಹಾಗಾದ್ರೆ ಏನಂತ ಹೇಳ್ಬೋದು? ಪೂರ್ಣ ಸಂಖ್ಯೆಗಳು ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿಲ್ಲ. ಅಲ್ವಾ? ಸೊ ನಮಗೆ ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಮತ್ತು ಗುಣಾಕಾರದಲ್ಲಿ ಪರಿವರ್ತನೀಯ ನಿಯಮವನ್ನು ಹೊಂದಿದ್ದಾವೆ, ಆದರೆ ಭಾಗಾಕಾರ ಮತ್ತು ವ್ಯವಕಲನದಲ್ಲಿ ಪರಿವರ್ತನೀಯ ಗುಣವನ್ನು ಹೊಂದಿಲ್ಲ. ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳಾದ ಯಾವುದು? ಪೂರ್ಣಾಂಕಗಳ ಒಂದು ಪರಿವರ್ತನೀಯ ನಿಯಮವನ್ನು ನಾವು ಈಗ ಚೆಕ್ ಮಾಡಬೇಕು. ಪೂರ್ಣಾಂಕಗಳು. ಸೊ ಈಗ ಪೂರ್ಣಾಂಕಗಳು ಈ ಒಂದು ಸಂಖ್ಯಾಗಳಲ್ಲಿ ನಾವು ಪರಿವರ್ತನೀಯವನ್ನು ಚೆಕ್ ಮಾಡೋಣ. ಮೊದಲು ನಾನು ಏನು ಬರ್ಕೊಳ್ತಿದ್ದೀನಿ? ಪೂರ್ಣಾಂಕಗಳ ಗಣವನ್ನು ಬರ್ಕೋಬೇಕು. ಹೌದಾ? ಅದರಿಂದ ಯಾವುದೇ ಎರಡು ಸಂಖ್ಯೆ ತಗೊಂಡು ನಾವು ಅದನ್ನು ಸಂಕಲನ ಮಾಡೋದು, ವ್ಯವಕಲನ ಮಾಡೋದು, ಅದನ್ನು ಮಾಡಬೇಕಾಗುತ್ತೆ. ಓಕೆ, ಪೂರ್ಣಾಂಕಗಳನ್ನು ನಾವು ಯಾವ ಸಂಖ್ಯೆಯಿಂದ ಸೂಚಿಸ್ತೀವಿ? Z ಇಂದ ಸೂಚಿಸ್ತೀವಿ. Z is equal to 0, +or -1, +or -2, +or -3 and so on. ಗಣ. ಸೊ ಇದರಲ್ಲಿ ಮೊದಲನೇದು ನಾನೇನು ನೋಡ್ತಿದ್ದೀನಿ? ಸಂಕಲನ ನೋಡ್ತಿದ್ದೀನಿ ಮಕ್ಕಳೇ. ಸೊ ಈಗ ಮೊದಲನೇದು ಸಂಕಲನ. ಈ ಸಂಕಲನದಲ್ಲಿ ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡ್ಬಿಟ್ಟು ಅವುಗಳನ್ನು ನೀವು ಕ್ರಮ ಬದಲಿಸಿ ಕೂಡಿದರೆ ಮೊತ್ತ ಒಂದೇ ಬರುತ್ತೋ ಇಲ್ವೋ ಚೆಕ್ ಮಾಡಿ ನೋಡಬೇಕಾಗುತ್ತೆ. ಆಯಿತಾ? ಸೊ ಈಗ ಪೂರ್ಣಾಂಕ -5 ಒಂದು ಪೂರ್ಣಾಂಕ, ಹೌದಾ? +8 ಒಂದು ಪೂರ್ಣಾಂಕ ಅಂತ ತಿಳ್ಕೊಂಡು ಏನು ಮಾಡಿದ್ದೀನಿ ನಾನು? -5 ಮತ್ತು +8 ಎರಡು ಪೂರ್ಣಾಂಕ ತೆಗೆದುಕೊಂಡಿದ್ದೀನಿ. ಸೊ ಇವುಗಳನ್ನು ಕೂಡಿ ನೋಡ್ತೀನಿ. ನೋಡಿ, ಕೂಡಿದ್ರೆ ಏನು ಆನ್ಸರ್ ಬರುತ್ತೆ ನಮಗೆ? -5 +8 ಬರುತ್ತೆ. ದಟ್ ಮೀನ್ಸ್ +3 ಆಗುತ್ತೆ. ಆಯಿತಾ? ಸೊ ಇವಾಗ ಏನು ಮಾಡ್ತಿದ್ದೀನಿ? +8ಕ್ಕೆ -5 ಕೂಡ್ತಾರೆ. ನೋಡಿ, +8 +-5. ಸೊ ಇವಾಗ ಏನು ಬರುತ್ತೆ ನೋಡಿ? +8 +(-5). ಸೊ ಈಗಲೂ ಕೂಡ ಆನ್ಸರ್ ನಮಗೆ +3 ಬಂತು. ಸೊ ಅದರಿಂದ ನಾವೇನು ಹೇಳ್ಬೋದು? -5 +8 ಈಕ್ವಲ್ಸ್ +8 +-5 ಅಂತ ಹೇಳ್ಬೋದು. ಅರ್ಥ ಆಗ್ತಿಲ್ಲ? ಯಾವುದೇ ಎರಡು ಪೂರ್ಣಾಂಕಗಳನ್ನು ನಾನು ಏನು ಮಾಡ್ತಿದ್ದೇನೆ? ಕ್ರಮವನ್ನು ಬದಲಿಸಿ ಕೂಡಿದಾಗಲೂ ಕೂಡ ನಮಗೆ ಆನ್ಸರು ಏನು ಬರ್ತಿದೆ? ಒಂದೇ ಬರ್ತಿದೆ. ಹೌದಾ? ಸೊ ನಾನು ಏನಂತ ಹೇಳ್ಬೋದು? ಬೇರೆ ಯಾವುದೇ ತಗೊಂಡು ನೋಡಿರಿ. ಹೌದಾ? ಸೊ -9ಕ್ಕೆ 0 ಕೂಡಿರುವ ಅಥವಾ 0ಕ್ಕೆ -9 ಕೂಡಿರುವ ನಿಮ್ಗೆ ಆನ್ಸರ್ ಒಂದೇ ಬರುತ್ತೆ. ಅದರಿಂದ ಯಾವುದೇ ಎ ಮತ್ತು ಬಿಗಳಲ್ಲಿ a + b ಬೆಲೆ
ಏನಾಗಿರುತ್ತೆ ಅಂದರೆ ಬಿ ಪ್ಲಸ್ ಸಿಗೆ ಸಮ ಇರುತ್ತೆ. ಎ ಮತ್ತು ಬಿ ಯಾವುದೇ ಎರಡು ಪೂರ್ಣಾಂಕಗಳಾಗಿದ್ದಾಗ ಯಾವಾಗ ನಮಗೆ ಎ ಮತ್ತು ಬಿಗಳ ಮೊತ್ತ ಬಿ ಮತ್ತು ಎಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಅದರಿಂದ ಏನು ಕೇಳಬಹುದು ಅಂದರೆ ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ. ಆನ್ಸರು ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ. ಪೂರ್ಣಾಂಕಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದೆ. ಸೊ ಇವಾಗ ಸಂಕಲನ ಆಯಿತು. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟು ವ್ಯವಕರಣ ನೋಡೋಣ ಆಯಿತಾ. ಸೊ ಪೂರ್ಣಾಂಕಗಳ ವ್ಯವಕರಣ ಯಾವುದೇ ಎರಡು ಸಂಖ್ಯೆ ತೆಗೆದುಕೊಂಡ್ಬಿಟ್ಟು ಪೂರ್ಣಾಂಕ ತೆಗೆದುಕೊಂಡ್ಬಿಟ್ಟು ಅವುಗಳನ್ನ ವ್ಯವಕರಣ ಮಾಡಿದರೆ ಅವು ಪರಿವರ್ತನೀಯವಾಗಿದವು ಇಲ್ವ ಅಂತ ಫಸ್ಟ್ ನೋಡೋಣ. ವ್ಯವಕರಣ. ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಯಾವುದೇ ಎರಡು ಪೂರ್ಣಾಂಕ ತೆಗೆದುಕೊಳ್ತಾ ಇದ್ದೀನಿ, ಒಂದರಲ್ಲೊಂದನ್ನು ಕಳೀತಾ ಇದ್ದೀನಿ. ಯಾವ ತಗೊಳ್ಳೋಣ ಪೂರ್ಣಾಂಕ? ಸೇ +11 -9 ಅಲ್ವಾ? ಎರಡು ಪೂರ್ಣಾಂಕ ತೆಗೆದುಕೊಳ್ತಾ ಇದ್ದೀನಿ. +11 -9. ಈಗ ಏನು ಮಾಡ್ತಿದ್ದೀನಿ, ಕ್ರಮವನ್ನು ಬದಲಿಸಿಬಿಟ್ಟು ಇವೆರಡನ್ನು ಕೂಡ್ತಾ ಇದ್ದೀನಿ, ಸಾರಿ ಕಳೀತಾ ಇದ್ದೀನಿ. ವ್ಯವಕರಣ ಆಗಿರೋದ್ರಿಂದ +11 -9. ನೆಕ್ಸ್ಟು -9 -9 ಫಸ್ಟ್ ಏನು ಮಾಡ್ತಾ ಇದ್ದೀನಿ, +11ರಿಂದ -9 ಕಳೀತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, -9ರಿಂದ +11 ಕಳೀತಾ ಇದ್ದೀನಿ. ಸೊ ಇವಾಗ ನನಗೆ ಉತ್ತರ ಎರಡು ಕೇಸಸ್ಸಲ್ಲಿ ಉತ್ತರ ಸೇಮ್ ಬರುತ್ತೆ ಇಲ್ವ ಅಂತ ಚೆಕ್ ಮಾಡಿ ನೋಡಬೇಕು. ಸೊ ಫಸ್ಟು ನೋಡಿ, ಈಗ ಪೂರ್ಣಾಂಕಗಳನ್ನು ಕೂಡೋದು, ಸಂಕಲನ ಮಾಡೋದು ಅಥವಾ ಪೂರ್ಣಾಂಕಗಳ ಮೊತ್ತ ಕಂಡುಹಿಡ್ಕೊಳ್ಳೋದನ್ನು ನೀವು 7ನೇ ತರಗತಿಯಲ್ಲೆಲ್ಲ ಕಲ್ತಿರ್ತೀವಿ ಮಕ್ಕಳೇ. ಸೊ ಈಗ ಇನ್ನೊಂದ್ಸರಿ ನೋಡಿ. ಸೊ ಇದು +11 -9 ಸೊ ಇದೆಷ್ಟು ಬರುತ್ತೆ ಅಂದರೆ ಆನ್ಸರು +20 ಬರುತ್ತೆ ಆಯಿತಾ. ಸೊ ಈಗ ಎರಡನೇದಕ್ಕೆ ಬನ್ನಿ. -9 +(-) -11. ಸೊ ಇದು ಆನ್ಸರ್ ಎಷ್ಟು ಬರುತ್ತೆ? -20 ಬರುತ್ತೆ ಮಕ್ಕಳೇ. ಯಾಕೇಳಿ, ಯಾವುದೇ ಎರಡು ಋಣಪೂರ್ಣಾಂಕಗಳ ಮೊತ್ತ ಏನಾಗಿರುತ್ತೆ? ಋಣಪೂರ್ಣಾಂಕ ಆಗಿರುತ್ತೆ. ಯಾವುದೇ ಎರಡು ಧನಪೂರ್ಣಾಂಕಗಳ ಮೊತ್ತ ಏನಾಗಿರುತ್ತೆ? ಧನಪೂರ್ಣಾಂಕ ಆಗಿರುತ್ತೆ. ಇದು ಪೂರ್ಣಾಂಕಗಳ ಒಂದು ಮೊತ್ತ ಕಂಡುಹಿಡಿಬೇಕಾದ್ರೆ ಬರ್ತಕ್ಕಂಥ ನಿಯಮಗಳು. ಅರ್ಥ ಆಗ್ತಿದೆಯಲ್ಲ? ಸೊ ಯಾವುದೇ ಎರಡು ಧನಪೂರ್ಣಾಂಕಗಳನ್ನು ಕೂಡಿದರೆ ನಮಗೆ ಉತ್ತರ ಧನಪೂರ್ಣಾಂಕನೇ ಬರುತ್ತೆ. ಋಣಪೂರ್ಣಾಂಕವನ್ನು ಕೂಡಿದರೆ ಮೊತ್ತ ಋಣಪೂರ್ಣಾಂಕನೇ ಬರುತ್ತೆ. ಒಂದು ಧನಪೂರ್ಣಾಂಕ ಮತ್ತು ಇನ್ನೊಂದು ಋಣಪೂರ್ಣಾಂಕವನ್ನು ಕೂಡಿದರೆ ಸೊ ಯಾವುದರ ನಿರಪೇಕ್ಷ ಬೆಲೆ ಜಾಸ್ತಿ ಇರುತ್ತೋ ಆ ಚಿಹ್ನೆ ಬರುತ್ತೆ ಆಯಿತಾ. ಸೊ ಈಗ ನಾವು ಇದರಿಂದ ನಾವೇನಂತ ಹೇಳ್ಬೋದು, ವ್ಯವಕರಣದಲ್ಲಿ ನೋಡಿ ಎರಡು ಈಕ್ವಲ್ ಆಗಿಲ್ಲ. ಸೊ ಅದರಿಂದ +11 -(-9) ಈಸ್ ನಾಟ್ ಈಕ್ವಲ್ ಟು -9 +11 ಅಂತ ಹೇಳ್ಬೋದು. ಹೌದಾ? ಸೊ ಇಲ್ಲಿ ಯಾವುದೇ ಎರಡು ಪೂರ್ಣಾಂಕಗಳ ಕ್ರಮಗಳನ್ನು ಬದಲಿಸಿ ನೀವು ಕಳೆದಾಗ ನಮಗೆ ಬರ್ತಕ್ಕಂಥ ಮೊತ್ತ ಏನಾಗಿರಲ್ಲ, ಸಮ ಇರಲ್ಲ. ಅದರಿಂದ ಏನಾಗ್ಬೋದು, ಯಾವುದೇ ಎರಡು ಸಂಖ್ಯೆ ತೆಗೆದುಕೊಂಡ್ಬಿಟ್ಟು ಯಾವುದೇ ಎರಡು ಸಂಖ್ಯೆ ಎ ಮತ್ತು ಬಿಗಳಲ್ಲಿ ಸೊ a - b ಈಸ್ ನಾಟ್ ಈಕ್ವಲ್ ಟು b - c. ಎ ಮತ್ತು ಬಿಗಳ ವ್ಯವಕರಣ ಬಿ ಮತ್ತು ಎಗಳ ವ್ಯವಕರಣದ ಮೊತ್ತಕ್ಕೆ ಸಮ ಇರಲ್ಲ. ಸೊ ಅದರಿಂದ ಅಂತ ಹೇಳ್ಬೋದು, ಪೂರ್ಣಾಂಕಗಳು ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ. ನೋಡಿ, ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ, ಆದರೆ ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ. ಪೂರ್ಣಾಂಕಗಳು ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ. ಸೊ ಇದು ಅದಕ್ಕೆ ಸಂಬಂಧಪಟ್ಟಾಗೆ ವ್ಯವಕರಣಕ್ಕೆ ಸಂಬಂಧಪಟ್ಟವಾಗಿದೆ. ಸೊ ಈಗ ನೆಕ್ಸ್ಟ್ ಏನು ನೋಡೋಣ, ಗುಣಾಕಾರ. ಸೊ ಥರ್ಡ್ ಒನ್ನು
ಯಾವ್ದು ಬರುತ್ತೆ? ಮೂರನೇ ಕ್ರಿಯೆ ನಮಗೆ ಗುಣಾಕಾರ ಬರುತ್ತೆ. ಗುಣಾಕಾರದಲ್ಲಿ ಯಾವುದೇ ಎರಡು ಪೂರ್ಣಾಂಕ ತೆಗೆದುಕೊಂಡ್ಬಿಟ್ಟು ಅವುಗಳ ಕ್ರಮಗಳನ್ನು ಬದಲಿಸಿ ನೀವು ಗುಣಿಸಿದಾಗ ನಮಗೆ ಗುಣಲಬ್ಧ ಒಂದೇ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ನೋಡಿ. ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ, ಯಾವುದೇ ಎರಡು ಪೂರ್ಣಾಂಕ -5 ಹೌದಾ ಇಂಟು +4 ಗುಣಿಸಿ, ಹೌದಾ ಆನ್ಸರ್ ಏನು ಬರುತ್ತೆ ನೋಡಿ. ಅಥವಾ +4 -5 ಗುಣಿಸಿ ಆನ್ಸರ್ ಏನು ಬರುತ್ತೆ ನೋಡಿ. ಸೊ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ, 5×4 20. ಇಲ್ಲಿ ಪ್ಲಸ್ ಇಂಟು ಮೈನಸ್ ಬರುತ್ತೆ, ಆನ್ಸರ್ 5×4 20. ಸೊ ಇದೇ ರೀತಿ ನೀವು ಯಾವುದೇ ಒಂದು ಪೂರ್ಣಾಂಕಗಳನ್ನು ನೀವು ಅವುಗಳ ಕ್ರಮಗಳನ್ನು ಬದಲಾಯಿಸಿ ನೀವು ಗುಣಿಸಿದಾಗಲೂ ಕೂಡ ನಮ್ಗೆ ಯಾವಾಗಲೂ ಆನ್ಸರ್ ಸೇಮ್ ಬರುತ್ತೆ. ಸೊ ಅದರಿಂದ ಏನು ಹೇಳ್ಬೋದು, -5 ಇಂಟು +4 ಈಕ್ವಲ್ಸ್ +4 ಇಂಟು -5 ಅಂತ ಹೇಳ್ಬೋದು. ಅಂದರೆ ಯಾವುದೇ ಎರಡು ಪೂರ್ಣಾಂಕ ಎ ಮತ್ತು ಬಿಗಳಲ್ಲಿ ಯಾವಾಗ ನಮಗೆ ಎ ಇಂಟು ಬಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಬಿ ಇಂಟು ಎ ಈಕ್ವಲ್ ಆಗಿರುತ್ತೆ, ಆಯ್ತಲ್ಲ. ಸೊ ಯಾವುದೇ ಇದನ್ನು ತೊಗೊಂಡು ನೋಡಿದ್ರು ಕೂಡ ನಮಗೆ ಗುಣಾಕಾರದಲ್ಲಿ ಇದು ಪರಿವರ್ತನೆ ಹೊಂದಿರುತ್ತೆ. ಅದರಿಂದ ಏನಂತ ಹೇಳ್ಬೋದು ನಾವು, ಪೂರ್ಣಾಂಕಗಳು ಯಾವುದರಲ್ಲಿ ಗುಣಾಕಾರದಲ್ಲಿ ಪರಿವರ್ತನೆಯವಾಗಿದೆ. ಪೂರ್ಣಾಂಕಗಳು ಗುಣಾಕಾರದಲ್ಲಿ ಪರಿವರ್ತನೆಯವಾಗಿದೆ. ಸೊ ಇವಾಗ ನೆಕ್ಸ್ಟ್ ಯಾವುದು ಉಳ್ಕೊಂಡು ನಮಗೆ ಭಾಗಾಕಾರ ಉಳ್ಕೊಂಡು, ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡ್ಬಿಟ್ಟು ಅವುಗಳನ್ನು ಕ್ರಮ ಬದಲಾಯಿಸಿ ಭಾಗಿಸಿದಾಗಲೂ ಕೂಡ ಆನ್ಸರ್ ಸೇಮ್ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ನೋಡಬೇಕು. ಸೊ ಇದರಲ್ಲಿ 4ನೇ ಒಂದು ಕ್ರಿಯೆ ಯಾವುದು? ಭಾಗಾಕಾರ. ಸೊ ಡಿ ಭಾಗಾಕಾರದಲ್ಲಿ ನೀವು ಚೆಕ್ ಮಾಡ್ಬೋದು, ಯಾವುದೇ ಎರಡು ಪೂರ್ಣಾಂಕ ತೆಗೆದುಕೊಂಡ್ಬಿಟ್ಟು ಅವುಗಳ ಕ್ರಮಗಳನ್ನು ಬದಲಾಯಿಸಿ ನೀವು ಭಾಗಿಸಿ ಆನ್ಸರ್ ಸೇಮ್ ಬರುತ್ತೆ ಇಲ್ವ ಅಂತ ನೋಡಿ. ಈಗ ನಾನು 2 ಸಂಖ್ಯೆ ತೊಗೊಳ್ತಿದ್ದೀನಿ, -5 ಒಂದು ಸಂಖ್ಯೆ ಇದೆ, ಹೌದಾ, ಮತ್ತು +10 ಇನ್ನೊಂದು ಸಂಖ್ಯೆ ಇದೆ. -5 +10 ಪೂರ್ಣಾಂಕಗಳು, ಆಯಿತಾ. ಸೊ ಇದರಲ್ಲೂ ಅಷ್ಟೇ ನಮಗೆ ಪೂರ್ಣ ಸಂಖ್ಯೆಯಲ್ಲಿ ಏನು ಬರುತ್ತೋ ಅದೇ ರೀತಿ ಬರುತ್ತೆ. ಭಾಗಾಕಾರದಲ್ಲಿ ಅವು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ -5 ಡಿವೈಡ್ ಬೈ +10 ಇಸ್ ನಾಟ್ ಈಕ್ವಲ್ ಟು +10 ಡಿವೈಡ್ ಬೈ -5. ಯಾಕೆಂದರೆ ಇಲ್ಲಿ ನಮಗೆ ಪ್ಲಸ್ ಇಂಟು ಮೈನಸ್ ಡಿವೈಡ್ ಬೈ ಪ್ಲಸ್ ಮೈನಸ್ ಬರುತ್ತೆ. ಸೊ ಇಲ್ಲಿ ಪೂರ್ಣಾಂಕಗಳ ಚಿಹ್ನೆಗಳ ನಿಯಮಗಳು ಗುಣಾಕಾರಕ್ಕೆ ಏನು ಅಪ್ಲೈ ಆಗುತ್ತೋ ಭಾಗಾಕಾರಕ್ಕೂ ಅದೇ ಅಪ್ಲೈ ಆಗುತ್ತೆ. ಸೊ ಇದು ಆನ್ಸರ್ ನಮಗೆ 1/2 ಬರುತ್ತೆ, 1/2 ಬರುತ್ತೆ. ಇಸ್ ನಾಟ್ ಈಕ್ವಲ್ ಟು ಇದು ಆನ್ಸರ್ 2 ಬರುತ್ತೆ. ಇಲ್ಲಿ -1/2 ಬರುತ್ತೆ, ಇಲ್ಲಿ 2 ಬರುತ್ತೆ. ಅದರಿಂದ ಇವು ಭಾಗಾಕಾರ ಇಲ್ಲಿ ನಮಗೆ ಅನ್ವಯ ಆಗೋದಿಲ್ಲ. ಸೊ ಅದರಿಂದ ಯಾವುದೇ ಎರಡು ಸಂಖ್ಯೆಗಳು ಎ ಮತ್ತು ಬಿಗಳನ್ನು ತೆಗೆದುಕೊಂಡ್ಬಿಟ್ಟು ಅವುಗಳನ್ನು ನೀವು ಭಾಗಾಕಾರ ಮಾಡಿದರೆ, ಕ್ರಮಗಳನ್ನು ಬದಲಾಯಿಸಿ ಭಾಗಾಕಾರ ಮಾಡಿದರೆ ಅವು ಪರಸ್ಪರ ಸಮ ಇರಲಿಕ್ಕೆ ಸಾಧ್ಯ ಇಲ್ಲ. ದೇರ್ಫೋರ್ ಎ ಡಿವೈಡ್ ಬೈ ಬಿ, ಎ ಮತ್ತು ಬಿ, ಇಲ್ಲಿ ಎ ಇವು ನಾನು ಜನರಲ್ ಬರೀತಿದ್ದೀನಿ ನಾನು, ಹೌದಾ, ಸಾಮಾನ್ಯೀಕರಣದ ಉತ್ತರ ಬರೀತಿದ್ದೀನಿ. ಎ ಮತ್ತು ಬಿ ಯಾವುದೇ ಎರಡು ಪೂರ್ಣಾಂಕಗಳಾಗಿದ್ದಾಗ ಎ ಡಿವೈಡ್ ಬೈ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಡಿವೈಡ್ ಬೈ ಎ. ಸೊ ಅದರಿಂದ ಏನು ಹೇಳ್ಬೋದು, ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿಲ್ಲ. ಪೂರ್ಣಾಂಕಗಳು ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿಲ್ಲ. ಸೊ ನಮಗೆ ಯಾವುದರಲ್ಲಿ ಪರಿವರ್ತನೀಯವಾಗಿವೆ ಪೂರ್ಣಾಂಕಗಳು ಅಂದರೆ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಪರಿವರ್ತನೀಯವಾಗಿದ್ದಾವೆ. ಆದರೆ ವ್ಯವಕರಣ ಮತ್ತು ಭಾಗಾಕಾರದಲ್ಲಿ ಪೂರ್ಣಾಂಕಗಳು ಪರಿವರ್ತನೀಯವಾಗಿಲ್ಲ. ಆಯ್ತಲ್ಲ ಮಕ್ಕಳೇ? ಓಕೆ, ಈಗ ಪೂರ್ಣಾಂಕಗಳಾದಮೇಲೆ ನೆಕ್ಸ್ಟು ಯಾವುದು ಸಂಖ್ಯೆಗಳು ಬರುತ್ತೆ? ಎಸ್, ಭಾಗಲಬ್ಧ ಸಂಖ್ಯೆಗಳು. ಸೊ ಈಗ ಭಾಗಲಬ್ಧ ಸಂಖ್ಯೆಗಳು ಈ ಸಂಕರಣ, ವ್ಯವಕರಣ, ಗುಣಾಕಾರ ಮತ್ತು ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿರುವುದು ಅಂತ ನೋಡೋಣ.
ಓಕೆ, ನಾವು ಭಾಗಲಬ್ಧ ಸಂಖ್ಯೆಗಳ ಆವೃತ್ತತೆಯ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಹೌದಾ. ಸೊ ಈಗ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೆಯ ಬಗ್ಗೆ ತಿಳ್ಕೊಳ್ಳೋಣ. ಏನು ಭಾಗಲಬ್ಧ ಸಂಖ್ಯೆಗಳು ಅಂದರೆ, ಯಾವುದೇ ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸ್ಬೋದಂದರೆ ಅಂಥ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಈಗ ಮೊದಲನೇದಾಗಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಸಂಕಲನದಲ್ಲಿ ಪರಿವರ್ತನೆ ನಿಯಮವನ್ನು ಹೊಂದಿದವ ಇಲ್ಲವೋ ಅಂತ ಚೆಕ್ ಮಾಡೋಣ. ಸೊ ಮೊದಲನೇದು ಸಂಕಲನ. ಸೊ ಈಗ ಏನು ಮಾಡಬೇಕು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು, ಅವುಗಳ ಕ್ರಮಗಳನ್ನು ಬದಲಾಯಿಸಿ ಕೂಡಿದಾಗಲೂ ಕೂಡ ಅವುಗಳ ಮೊತ್ತದಲ್ಲಿ ವ್ಯತ್ಯಾಸ ಆಗುತ್ತೆ ಇಲ್ವೋ ಅಂತ ಚೆಕ್ ಮಾಡಿಬಿಡ್ಬೇಕು. ಇದೆ ಪರಿವರ್ತನೆ. ಸೊ ಈಗ ನಾನು -2/5 ಒಂದು ಭಾಗಲಬ್ಧ ಸಂಖ್ಯೆ ಹೌದಾ. ಸೊ ಇದನ್ನು ಯಾವುದು ಕೂಡ್ತಾ ಇದ್ದೀನಿ ನಾನು, 8/3 ಕೂಡ್ತಾ ಇದ್ದೀನಿ, ಎರಡು ಭಾಗಲಬ್ಧ ಸಂಖ್ಯೆ ಆಯಿತಾ. ಸೊ ಈಗ ಇದನ್ನು ನಾನು ರಿವರ್ಸ್ ಮಾಡಿ ಕೂಡಿದಾಗಲೂ ಕೂಡ ಅಂದರೆ 8/3 ಪ್ಲಸ್ -2/5 ಕೂಡಿದಾಗಲೂ ಸೊ ಉತ್ತರ ಒಂದೇ ಬರುತ್ತೋ ಅಥವಾ ವ್ಯತ್ಯಾಸ ಆಗುತ್ತೋ ಅಂತ ಈಗ ನಾನೇನು ಮಾಡ್ತಿದ್ದೀನಿ, ಚೆಕ್ ಮಾಡಿಕೊಡ್ತಾ ಇದ್ದೀನಿ ಆಯಿತಾ. ಸೊ ಇವಾಗ ನಿಮಗೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ಕೂಡೋದೆಲ್ಲ ತಿಳ್ಕೊಂಡಿದ್ದೀವಿ. ಸೊ ಫಸ್ಟು ಈ ಕಡೆ ಕೊಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಕೊಡ್ತೀನಿ. ಇವೆರಡನ್ನು ಲಾಸ ತೊಗೊಂಡು ಇವೆರಡು ಕೆಳಗಡೆ ಸಂಖ್ಯೆಗಳನ್ನು ಗುಣಿಸಿ 5×3 = 15. ನಂತರ 5 × -2 ಗುಣಿಸಿ -6 ಬರುತ್ತೆ. ಪ್ಲಸ್ 5 × 8 ಗುಣಿಸಿ 8 = 40 ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಕೆಳಗಿನ ಎರಡು ಛೇದಗಳ ಲಾಸಹ 5×3 = 15. 8 × 5 ಗುಣಿಸಿ 8 = 40 ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 3 × 6 ಆಗುತ್ತೆ ನೋಡಿ. ಸೊ ಇಲ್ಲಿ ಇದೇನಾಯಿತು, 40ರಲ್ಲಿ 6 ಅಂಕಗಳಲ್ಲಿ 34/15. ಸೊ ಇಲ್ಲಿ ಕೂಡ 34/15 ನೋಡಿ. ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಕ್ರಮಗಳನ್ನು ಬದಲಾಯಿಸಿ ನಾನು ಕೂಡಿದಾಗಲೂ ಕೂಡ ಅವುಗಳ ಮೊತ್ತದಲ್ಲಿ ಯಾವುದೇ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ನೀವು ಯಾವುದೇ ಎರಡು ತೊಗೊಂಡು ಚೆಕ್ ಮಾಡ್ಬೋದು, ಬೇರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆ ತೊಗೊಂಡು ಚೆಕ್ ಮಾಡಿದ್ರು ಕೂಡ ನಮಗೇನಾಗೋದಿಲ್ಲ, ವ್ಯತ್ಯಾಸ ಆಗೋದಿಲ್ಲ. ಸೊ ಇಲ್ಲಿ A/B ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾಗ A/B ಯಾವುದೇ A ಮತ್ತು B ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆ ಆಗಿದ್ದಾಗ A/B ಏನು A + B = ಏನಾಗಿರುತ್ತೆ, B + A ಆಗಿರುತ್ತೆ. ಅದರಿಂದ ಏನಂತ ಹೇಳ್ಬೋದು, ಸೊ ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ. ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿವೆ. ಸೊ ಈಗ ಏನು ನೋಡಬೇಕಾಗುತ್ತೆ ನಾವು, ನೆಕ್ಸ್ಟು ಲಕ್ಷಣ ವ್ಯವಕಲನ. ನೆಕ್ಸ್ಟು ವ್ಯವಕಲನ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆ ತಗೊಂಡು ವ್ಯವಕಲನ ಮಾಡಿದ್ರೆ ಅವು ಪರಿವರ್ತನೀಯವಾಗಿರ್ತವೆ ಅಂತ ನೋಡೋಣ. ವ್ಯವಕಲನ. ಸೊ ಈಗ ಎರಡನೇ ಲಕ್ಷಣ ವ್ಯವಕಲನ. ಈ ವ್ಯವಕಲನದಲ್ಲಿ ನಾನು ಎರಡು ಸಂಖ್ಯೆ ತಗೊಳ್ತಾ ಇದ್ದೀನಿ, ಯಾವುದಾರು ಹೇಳ್ಬೋದು ನೀವು ನೋಡಿ, 2/3 ಮತ್ತು 5/4. ಸರಿ, ಮತ್ತೆ ಒಂದು ಮೈನಸ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ. -5/4 ಎರಡು ಭಾಗಲಬ್ಧ ಸಂಖ್ಯೆ ಇದೆ. ಸೊ ಇವುಗಳನ್ನು ನಾನು ಕಳೀತಾ ಇದ್ದೇನೆ ನೋಡಿ, 2/3 ಮೈನಸ್ -5/4 ಮತ್ತೀಗ -5/4 ಮೈನಸ್ 2/3 ಆಯ್ತಲ್ಲ. ಸೊ ಈಗ ಎಡಭಾಗ ಮತ್ತು ಬಲಭಾಗವನ್ನು ಸುಲಭೀಕರಿಸ್ತಾ ಹೋಗಿ ನಮಗೆ ಎಡಭಾಗ ಯಾವುದು ಸಮನಾಗಿರಬೇಕು, ಬಲಭಾಗ ಸಮನಾಗಿರಬೇಕು. ಸಮನಾಗಿದ್ದರೆ ಮಾತ್ರ ಇದು ಪರಿವರ್ತನೀಯವಾಗಿ ಅಂತ ಅರ್ಥ.
ಸೊ ಈಗ ಇದನ್ನು 2/3 ಪ್ಲಸ್ 5/4 ಆಗುತ್ತೆ ಈಕ್ವಲ್ಸ್ -5/4 -2/3 ಅಂದರೆ ಸೊ 3×4 12 ಬರುತ್ತೆ 4 8 ಪ್ಲಸ್ 5 15 ಆಗುತ್ತೆ ಸೊ ಇಲ್ಲಿ 3×4 12 ಬರುತ್ತೆ 5 15 -15 -4 8 ಬರುತ್ತೆ ಸೊ ಇದು ನಮಗೆ 23/12 ಬರುತ್ತೆ ಇದು -23/12 ಬರುತ್ತೆ ನೋಡಿ ಇವೆರಡು ಪರಸ್ಪರ ಸಮ ಇಲ್ಲ ಅಂದರೆ ಇಲ್ಲಿ ನಮಗೆ ಎ ಮತ್ತು ಬಿಗಳು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಾಗಿರುವಾಗ a ಮೈನಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಮೈನಸ್ ಸಿ ಏನಂತ ಹೇಳ್ಬೋದು ಭಾಗಲಬ್ಧ ಸಂಖ್ಯೆಗಳು ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ ಭಾಗಲಬ್ಧ ಸಂಖ್ಯೆಗಳು ವ್ಯವಕರಣದಲ್ಲಿ ಪರಿವರ್ತನೀಯವಾಗಿಲ್ಲ ನೋಡಿ ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯವಾಗಿದ್ದಾವೆ ಆದರೆ ವ್ಯವಕರಣದಲ್ಲಿ ಪರಿವರ್ತನೀಯ. ನೆಕ್ಸ್ಟ್ ಇವಾಗ ಮುಂದಿನ ಯಾವುದೋ ಕ್ರಿಯೆ ಗುಣಾಕಾರ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಪರಿವರ್ತನೀಯವಾಗಿವೆ ಅಂತ ನೋಡೋಣ. ಸಿ ಗುಣಾಕಾರ. ಸೊ ಇಲ್ಲಿ ನಾನೇನು ಮಾಡ್ತಿದ್ದೀನಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳು ಅಂತ ಇಟ್ಕೊಂಡ್ಬಿಟ್ಟು ಅವುಗಳನ್ನು ಗುಣಿಸಿದಾಗ ಕೂಡ ಆನ್ಸರ್ ಸೇಮ್ ಬರುತ್ತೆ. ಸೊ -7/3 ಮತ್ತು 6/5 ಇವೆರಡು ಭಾಗಲಬ್ಧ ಸಂಖ್ಯೆ ತಗೊಳ್ತಾ. ಸೊ ಇದರಲ್ಲಿ ಇವುಗಳನ್ನು ಕ್ರಮಗಳನ್ನು ಬದಲಾಯಿಸಿ ನೀವು ಕೂಡಿ ಆಗ ಏನು ಬರುತ್ತೆ ಅಲ್ಲ ಗುಣಿಸಿ ಏನು ಬರುತ್ತೆ ನೋಡಿ -7/3 × 6/5 ಈಕ್ವಲ್ಸ್ ಫಸ್ಟ್ 6/5 ತಗೊಳ್ಳಿ ಆಮೇಲೆ ಅದನ್ನು -7/5 ಗುಣಿಸಿ. ಸೊ ಈಗ ನಮ್ಗೆ ಯಾವಾಗ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಅಂಡ್ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಸೇಮ್ ಬರುತ್ತೆ. ಇದು ಚಿಹ್ನೆ ಏನು ವ್ಯತ್ಯಾಸ ಆಗಲ್ಲ ನೋಡಿ. ಪೂರ್ಣಾಂಕಗಳ ಗುಣಲಬ್ಧದಲ್ಲಿ ಒಂದು ಋಣಪೂರ್ಣಾಂಕವನ್ನು ಒಂದು ಘನಪೂರ್ಣಾಂಕದೊಟ್ಟಿಗೆ ಗುಣಿಸಿದರೆ ಋಣಪೂರ್ಣಾಂಕನೇ ಬರುತ್ತೆ. ಅದೇ ರೀತಿ ಒಂದು ಘನಪೂರ್ಣಾಂಕವನ್ನು ಋಣಪೂರ್ಣಾಂಕದೊಟ್ಟಿಗೆ ಗುಣಿಸಿದ್ರು ಕೂಡ ಋಣಪೂರ್ಣಾಂಕನೇ ಬರುತ್ತೆ. ಸೊ ಆನ್ಸರ್ ಇನ್ನೇನು ಬದಲಾಗೋದಿಲ್ಲ. ಸೊ ಇದು ಏನು ಬರುತ್ತೆ ಮೈನಸ್ ಬರುತ್ತೆ 7/42 ಡಿವೈಡ್ ಬೈ 5/15 ಈಕ್ವಲ್ಸ್ ಇಲ್ಲಿ ಕೂಡ ಅಷ್ಟೇ -7/42 ಡಿವೈಡ್ ಬೈ 5/15 ನೋಡಿ ಎರಡೂ ಕೂಡ ಏನಾಗಿದೆ ಈಕ್ವಲ್ ಆಗಿದೆ. ಅಂದರೆ ಇಲ್ಲಿ ಎ ಮತ್ತು ಬಿ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಆಗಿರುತ್ತೆ. ಅದರಿಂದ ಏನಾಗ್ಬೋದು ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಪರಿವರ್ತನೀಯವಾಗಿವೆ. ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಪರಿವರ್ತನೀಯವಾಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಾವು ಭಾಗಾಕಾರ ಮಾಡಬೇಕಾಗುತ್ತೆ ಹೌದಾ. ಸೊ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳ ಕ್ರಮಗಳನ್ನು ಬದಲಿಸಿ ಭಾಗಿಸಿದರೂ ಕೂಡ ಮೊತ್ತದಲ್ಲಿ ಏನಾದರೂ ವ್ಯತ್ಯಾಸ ಬರುತ್ತೆ ಇಲ್ವೋ ಅಂತ ಚೆಕ್ ಮಾಡಿ ನೋಡಬೇಕು ಆಯಿತಾ. ಸೊ ನೆಕ್ಸ್ಟು ಯಾವುದೋ ಭಾಗಾಕಾರ ಭಾಗಾಕಾರ. ಈ ಭಾಗಾಕಾರ ಕ್ರಿಯೆಯಲ್ಲಿ ನಾನು ಎರಡು ಸಂಖ್ಯೆ ತಗೊಳ್ತೀನಿ -5/4 ಇನ್ನೊಂದು ಸಂಖ್ಯೆ ಡಿವೈಡ್ ಬೈ 3/7 ಇವೆರಡು ಭಾಗಲಬ್ಧ ಸಂಖ್ಯೆಗಳು -5/4 ಡಿವೈಡ್ ಬೈ 3/7 ಆಯಿತಾ. ಸೊ ಇವಾಗ ಇವುಗಳನ್ನು ಭಾಗಿಸಿ ಇದೇ ಕ್ರಮದಲ್ಲಿ ನೋಡಿ ನಮಗೆ ಯಾವಾಗಲೂ ಏನಾಗಿರುತ್ತೆ ಭಾಗಾಕಾರದಲ್ಲಿ ಗುಣಾಕಾರ ಭಾಗಾಕಾರದ ವಿಲೋಮ ಕ್ರಿಯೆ ಆಗಿರುತ್ತೆ. ಸೊ ಇದನ್ನು ಈ ರೀತಿ ಬರ್ಕೊಳ್ತೀವಿ ಹೌದಾ. ಇದನ್ನು ರಿವರ್ಸ್ ಬರ್ಕೊಂಡ್ರೆ 3/7 ಡಿವೈಡ್ ಬೈ -5/4 ಆಯಿತಾ. ಸೊ ಗುಣಾಕಾರ ಭಾಗಾಕಾರದ ವಿಲೋಮ ಕ್ರಿಯೆ ಆಗಿರೋದ್ರಿಂದ ಇದನ್ನು ಬರ್ಕೋಬೇಕಾದ್ರೆ ನಾನು 5/4 ಇಂಟು ಇದು 7/3 ಆಗುತ್ತೆ ಹೌದಾ. ವಿಲೋಮ ಅಂಶವನ್ನು ಬರ್ಕೊಳ್ತೀನಿ ನೋಡಿ. ಸೊ ಇಲ್ಲಿ
3/7 ಇಂಟು ಇದೇನಾಗುತ್ತೆ -4/5 ಆಗುತ್ತೆ. ಆಯ್ತಲ್ಲ. ಸೊ ಈಗ ನೋಡಿ, ಮೇಲಿಂದ ಗುಣಿಸಿ ಹೇಗೆ ಮಾಡಬೇಕು, ಗುಣಾಕಾರ ಗೊತ್ತಿದೆ ನಿಮಗೆ, ಅಂಶವನ್ನು ಅಂಶದೊಟ್ಟಿಗೆ ಗುಣಿಸ್ತೀವಿ, ಛೇದವನ್ನು ಛೇದದೊಟ್ಟಿಗೆ ಗುಣಿಸ್ತೀವಿ. -7/35 ಡಿವೈಡ್ ಬೈ 3×4=12. ಸೊ ಇಲ್ಲಿ -3×4=12 7/35. ಸೊ ಇವೆರಡು ಪರಸ್ಪರ ಸಮ ಇಲ್ಲ. ಇಲ್ಲಿ 35 -35/12 ಬಂತು, ಇಲ್ಲಿ -12/35 ಬಂತು. ಅದರಿಂದ ಅವೆರಡು ಏನಾಗಿಲ್ಲ, ಸಮ ಇಲ್ಲ. ಸೊ ಇಲ್ಲಿ ಸಮ ಇಲ್ಲದೆ ಇರೋದ್ರಿಂದ ನಾವೇನಂತ ಹೇಳ್ಬೋದು, ಎ ಮತ್ತು ಬಿಗಳು ಜನರಲ್ ಆಗಿ ಸಾಮಾನ್ಯೀಕರಣ ರೂಪದಲ್ಲಿ ಬರ್ತದೆ. ಎ ಮತ್ತು ಬಿಗಳು ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳಾಗಿದ್ದಾಗ a ಡಿವೈಡೆಡ್ ಬೈ b ಈಸ್ ನಾಟ್ ಈಕ್ವಲ್ ಟು b ಡಿವೈಡೆಡ್ ಬೈ a. ಅದರಿಂದ ಭಾಗಲಬ್ಧ ಸಂಖ್ಯೆಗಳು ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿಲ್ಲ. ಭಾಗಾಕಾರದಲ್ಲಿ ಪರಿವರ್ತನೀಯವಾಗಿಲ್ಲ. ಗೊತ್ತಾಗ್ತಿದ್ದೀರಾ? ಓಕೆ. ನಾವು ಈ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯ ಗುಣದಲ್ಲಿ ಸಂಕಲನದ ಪರಿವರ್ತನೀಯ ಗುಣ, ವ್ಯವಕಲನದ ಪರಿವರ್ತನೀಯ ಗುಣ, ಗುಣಾಕಾರದ ಪರಿವರ್ತನೀಯ ಗುಣ ಮತ್ತು ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯ ಗುಣಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಈ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪರಿವರ್ತನೀಯ ಗುಣವನ್ನು ನಾವು ಸಮರೈಸ್ ಮಾಡ್ತಾ ಹೋಗ್ತೀವಿ, ನಾವೇನು ಕಲ್ತಿದ್ದೀವಿ ಅಂತ. ಫಸ್ಟು ಏನೋ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನು ಬರುತ್ತೆ, ಭಾಗಲಬ್ಧ ಸಂಖ್ಯೆ, ಹೌದಾ, ಭಾಗಲಬ್ಧ ಸಂಖ್ಯೆ. ನೆಕ್ಸ್ಟು ಇಲ್ಲಿ ಸಂಕಲನ, ನೆಕ್ಸ್ಟು ಗುಣಾಕಾರ, ನೆಕ್ಸ್ಟು ವ್ಯವಕಲನ, ಭಾಗಾಕಾರ. ಸೊ ಈ ನಾಲ್ಕು ನಾನೇನು ಮಾಡ್ತಿದ್ದೀನಿ, ಇದನ್ನು ಸಮರೈಸ್ ಮಾಡ್ತಾ ಇದ್ದೀನಿ. ಭಾಗಲಬ್ಧ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆ ಪರಿವರ್ತನೀಯಗಳನ್ನು ಸಮರೈಸ್ ಮಾಡ್ತಾ ಇದ್ದೀನಿ, ಹೌದಾ. ಸೊ ಯಾವುದು ಪರಿವರ್ತನೀಯತೆ. ಸೊ ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಪರಿವರ್ತನೀಯ ನಿಯಮವನ್ನು ಹೊಂದಿದವೆ, ಸಂಕಲನದಲ್ಲಿ ಪರಿವರ್ತನೀಯ ಹೊಂದಿವೆ. ಅದೇ ರೀತಿ ಈ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಪರಿವರ್ತನೀಯ ಹೊಂದಿದವ? ಹೌದು, ಈ ಸಂಖ್ಯೆಗಳು ಗುಣಾಕಾರದಲ್ಲೂ ಕೂಡ ಪರಿವರ್ತನೀಯತೆಯನ್ನು ಹೊಂದಿವೆ. ಅದೇ ರೀತಿ ಈ ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ ಪರಿವರ್ತನೀಯವನ್ನು ಹೊಂದಿದವ? ವ್ಯವಕಲನದಲ್ಲಿ ಪರಿವರ್ತನೀಯತೆಯನ್ನು ಹೊಂದಿಲ್ಲ. ಅದೇ ರೀತಿ ಭಾಗಾಕಾರದಲ್ಲೂ ಕೂಡ ಈ ಭಾಗಲಬ್ಧ ಸಂಖ್ಯೆಗಳು ಏನೊಂದಿಲ್ಲ, ಪರಿವರ್ತನೀಯತೆಯನ್ನು ಹೊಂದಿಲ್ಲ. ಅರ್ಥ ಆಗ್ತಿದಿಲ್ಲ? ಸೊ ನಮಗೆ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಪರಿವರ್ತನೆಯನ್ನು ಹೊಂದಿದೆ, ಆದರೆ ವ್ಯವಕಲನ ಮತ್ತು ಭಾಗಾಕಾರದಲ್ಲಿ ಪರಿವರ್ತನೆಯನ್ನು ಹೊಂದಿಲ್ಲ. ಈಗ ಮಕ್ಕಳೇ, ನಾವು ಇದನ್ನು ಏನು ಕಲ್ತಿದ್ದೀವಿ, ಪರಿವರ್ತನೀಯತೆ ಗುಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು. ಸೊ ಇವುಗಳ ಒಂದು ಪರಿವರ್ತನೆಯ ಗುಣವನ್ನು ಇದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ನಾನು ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು, ಕೆಲವೊಂದು ಭಾಗಲಬ್ಧ ಸಂಖ್ಯೆಗಳು, ಕೆಲವೊಂದು ಪೂರ್ಣಾಂಕಗಳನ್ನು ತೆಗೆದುಕೊಂಡ್ಬಿಟ್ಟು ಈ ನಿಯಮವನ್ನು ನಾನು ಟೆಸ್ಟ್ ಮಾಡ್ತಾ ಹೋದೆ, ಹೌದಾ. ಸೊ ಈಗ ನೀವು ಹೋಮ್ವರ್ಕಲ್ಲಿ ನೀವೇನು ಮಾಡಬೇಕು ಅಂತೇಳಿದ್ರೆ, ಇದೇ ಒಂದು ಗುಣಲಕ್ಷಣಗಳನ್ನು ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡ್ಬಿಟ್ಟು, ಹೌದಾ, ನೀವು ಚೆಕ್ ಮಾಡ್ತಾ ಹೋಗಿ. ಸೊ ನಾನು ಯಾವುದೋ ಒಂದು ಭಾಗಲಬ್ಧ ಸಂಖ್ಯೆ ತಗೊಂಡು ನೀವು ಬೇರೆ ಭಾಗಲಬ್ಧ ಸಂಖ್ಯೆ ತಗೊಂಡು ಅವುಗಳನ್ನು ಸಂಕಲನ ಮಾಡಿ ಅದು ಪರಿವರ್ತನೀಯ ಹೊಂದಿದವ ಇಲ್ವೋ, ಗುಣಾಕಾರ ಮಾಡಿ ಪರಿವರ್ತನೀಯತೆಯನ್ನು ಹೊಂದಿದವ ಇಲ್ವೋ, ವ್ಯವಕಲನ ಮಾಡಿಬಿಟ್ಟು ಅವೆರಡು ಸಂಖ್ಯೆಗಳು ಪರಿವರ್ತನೀಯತೆಯನ್ನು ಹೊಂದಿದವ ಇಲ್ವೋ, ಅಥವಾ ಭಾಗಾಕಾರದಲ್ಲಿ ಪರಿವರ್ತನೀಯತೆಯನ್ನು ಹೊಂದಿದವ ಇಲ್ವೋ. ಸೊ ಇದನ್ನು ನೀವು ಭಾಗಲಬ್ಧ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳಿಗೆ ಸಂಬಂಧಪಟ್ಟ ಹಾಗೆ
ನೀವು ಉದಾಹರಣೆಯನ್ನು ತೆಗೆದುಕೊಂಡು ಚೆಕ್ ಮಾಡಿಬಿಟ್ಟು ಈ ಥರ ಕಾಲಮನ್ನು ನೀವು ಬರೀಬೇಕು. ಹೌದಾ? ಸೊ ಜೋ ಸಂಕಲನ, ಪರಿವರ್ತನೆ ಹೊಂದುವ, ಗುಣಾಕಾರ, ವ್ಯಂಕರಣ, ಭಾಗಾಕಾರ, ಸೊ ಅವುಗಳನ್ನು ನೀವು ಚೆಕ್ ಮಾಡಿ ನೋಡಿ. ಇನ್ನೊಂದು ಸರಿ ಈ ನಿಯಮಗಳು ನಾವು ಚೆಕ್ ಮಾಡಿ. ಈಗ ಇದರ ಮುಂದಿನ ಗುಣಲಕ್ಷಣ ಏನಿದೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.